ಕಡು ಬಡತನದಲ್ಲೇ ಬೆಳೆದ ಶ್ರೀಮತಿ ಮಂಜುಳಾ ಜ್ಯೋತಿ ಅವರು ಬದುಕು ಅರಸಲು ಹೊರಟಾಗ ಕೈ ಹಿಡಿದದ್ದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಉನ್ನತ ಶಿಕ್ಷಣ ಪಡೆದ ಶ್ರೀಮತಿ ಮಂಜುಳಾ ಜ್ಯೋತಿ ಅವರು ಉನ್ನತ ಹುದ್ದೆ ಅಲಂಕರಿಸಿದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಡೀನ್ ಆದಂತಹ ಪ್ರೊಫೆಸರ್ ಎನ್ ಲಕ್ಷ್ಮಿ ಅವರು ಶ್ರೀಮತಿ ಮಂಜುಳಾ ಜ್ಯೋತಿ ಅವರೊಂದಿಗೆ ಒಂದು ಮಾತುಕತೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಎನ್ ಲಕ್ಷ್ಮಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಡೀನ್ ಶೈಕ್ಷಣಿಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಮೂಲತಃ ಒಂದು ಶಿಕ್ಷಣಶಾಸ್ತ್ರ ವಿಭಾಗದಲ್ಲಿ ಸುಮಾರು 28 ವರ್ಷಗಳ ಕಾಲ ನಿರಂತರ ಮುಖ್ಯಸ್ಥಳಾಗಿ ಕೆಲಸವನ್ನು ನಿರ್ವಹಿಸಿ ಪ್ರಸ್ತುತ ಡೀನ್ ಅಕಾಡೆಮಿಕ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ 1996ರಲ್ಲಿ ಪ್ರಾರಂಭವಾಗಿದೆ. ಅದು ತಮಗೆಲ್ಲ ಗೊತ್ತಿರೋ ಹಾಗೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅನ್ನುವ ಧ್ಯೇಯ ವಾಕ್ಯದೊಂದಿಗೆ ನಮ್ಮ ಮುಕ್ತ ವಿಶ್ವವಿದ್ಯಾಲಯ 1996ರಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು, ಲಕ್ಷಾಂತರ ಕಲಿಕಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಓದಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅದರಲ್ಲಿ ಕೆಲವಾರು ವಿದ್ಯಾರ್ಥಿಗಳು ಈ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾರೆ, DC-ಗಳಾಗಿದ್ದಾರೆ, IAS ಅಧಿಕಾರಿಗಳಾಗಿದ್ದಾರೆ, ಹಲವಾರು ಸಾವಿರಾರು ಮಂದಿ ಒಂದು ಶಿಕ್ಷಕರು ಆಗಿದ್ದಾರೆ. ಹಲವಾರು ಉದ್ಯೋಗಗಳನ್ನು ಕಟ್ಟಿಕೊಂಡು ತಮ್ಮ ಬದುಕನ್ನು ವಿಭಿನ್ನ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಮುಖ್ಯ ವಿಶ್ವವಿದ್ಯಾಲಯದ ಪ್ರಮುಖ ಉದ್ದೇಶ ಏನಂತಂದ್ರೆ, ಈಗ ನಮಗೆ ಪ್ರತಿಯೊಬ್ಬರಿಗೂ ಮನೆ ಮನೆ ಬಾಗಿಲಿಗೆ ಶಿಕ್ಷಣ ಅನ್ನುವ ಒಂದು ಪರಿಕಲ್ಪನೆಯೊಂದಿಗೆ ಮುಕ್ತ ವಿಶ್ವವಿದ್ಯಾಲಯ ಪ್ರಾರಂಭ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಈಗ ಪ್ರಸ್ತುತ ಮುಕ್ತ ವಿಶ್ವವಿದ್ಯಾಲಯ NAAC A+ ಅನ್ನ ಪಡೆದುಕೊಂಡಿದೆ, ಚೋಲು B ಅನ್ನ ಪಡೆದುಕೊಂಡಿದೆ. ಜೊತೆಗೆ ಏಕೈಕ ವಿಶ್ವವಿದ್ಯಾಲಯ ದೂರ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಪ್ರಸ್ತುತ IGNOU ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಇನ್ಸ್ಟಿಟ್ಯೂಟಿನ ಬಿಟ್ಟರೆ ನೆಕ್ಸ್ಟ್ ನಮಗೆ ಮುಕ್ತ ವಿಶ್ವವಿದ್ಯಾಲಯ ಮೈಸೂರಿನಲ್ಲಿ ಕೊಡ್ತಕ್ಕಂಥದ್ದು. ಎಲ್ಲರಿಗೂ ಶಿಕ್ಷಣವನ್ನ ದೊರೆಯಬೇಕು. ಪ್ರತಿಯೊಬ್ಬರು ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ಕೆಲಸವನ್ನ ನಿರ್ವಹಿಸಿದಂಥವರಿಗೆ, ಮನೆಯಲ್ಲಿ ರಿಟೈರ್ಡ್ ನಂತರದಲ್ಲೂ ಸಹ ಓದುವನ್ನ ಮಾಡಬಹುದು ಅನ್ನುವ ಒಂದು ಪರಿಕಲ್ಪನೆಯನ್ನು ನಮ್ಮ ವಿಶ್ವವಿದ್ಯಾಲಯ ಹೊಂದಿದೆ. ನಮ್ಮ ವಿಶ್ವವಿದ್ಯಾಲಯ ಏಕೈಕ ವಿಶ್ವವಿದ್ಯಾಲಯ. ಬಹುಶಃ ನಿಮಗೆಲ್ಲ ಗೊತ್ತೇ ಇದೆ, ಇದು NAAC A+ ಅನ್ನ ತರಬೇಕಾದ್ರೆ ಎಷ್ಟೆಲ್ಲ ಶ್ರಮ ಪಟ್ಟು ನಮ್ಮ ಮಾನ್ಯ ಕುಲಪತಿಯವರ ಒಂದು ಆಶಯದಂತೆ ಅರಿವೇ ಗುರು, ಶಿಕ್ಷಣ ಎಲ್ಲರಿಗೂ ದೊರೆಯಬೇಕು, ಟು ಗೇನ್ ನಾಲೆಡ್ಜ್, ಎಲ್ಲರಿಗೂ ಶಿಕ್ಷಣ ದೊರೆಯಬೇಕು. ನಾಲೆಡ್ಜ್ ಇಲ್ಲ ಅಂದ್ರೆ ನಮಗೆ ಕಷ್ಟ ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರಿಗೂ ಶಿಕ್ಷಣ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು, ಬಹುಶಃ ಒಂದು ವರ್ಷದಲ್ಲಿ 2 ಸೈಕಲಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, 2 ಸೈಕಲಲ್ಲಿ ಪ್ರವೇಶಾತಿಯನ್ನ ಪಡಿತಾ ಇದ್ದಾರೆ. ಅದರಲ್ಲಿ ಜಾನ್ವರಿ ಸೈಕಲ್ ಮತ್ತೆ ಜುಲೈ ಸೈಕಲ್, ಒಂದು ವರ್ಷದಲ್ಲಿ 2 ಸೈಕಲಲ್ಲಿ ನಾವು ಪ್ರವೇಶಾತಿಯನ್ನ ಕೊಡ್ತೇವೆ. ಜಾನ್ವರಿ ಸೈಕಲಲ್ಲಿ ಈ ವರ್ಷ 27,500 ಜನ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಹೊಂದಿದ್ದಾರೆ. ಈಗ ಮತ್ತೆ ಜುಲೈ ಸೈಕಲಲ್ಲಿ ಮತ್ತೆ 28,500 ಜನ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ಹೊಂದಿದ್ದಾರೆ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಈಗ 1.5 ಲಕ್ಷಕ್ಕಿಂತ ಹೆಚ್ಚು ಜನರು ನಮ್ಮ ವಿದ್ಯಾರ್ಥಿಗಳು ಆಗಿದ್ದಾರೆ. ಬಹುಶಃ ನಿಮ್ಗೆಲ್ಲ ಗೊತ್ತೇ ಇದೆ. ಇಂತಹ ಒಂದು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರಸ್ತುತ ನಮ್ಮ MSWಗೆ ಜಾಯಿನ್ ಆಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಜ್ಯೋತಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ MSW ಪದವಿಗೆ ಸೇರಿಕೊಂಡು ಅವರದೇ ಆದಂತಹ ಒಂದು ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಜೊತೆಗೆ ಅವರು ಮೊದಲನೇದಾಗಿ ಅವರು ಬಹಳ ಒಂದು ಬಡತನದ ಹೆಣ್ಣು ಮಗಳಾಗಿ ಬಾಲ್ಯದಲ್ಲಿಯೇ 6-7 ವರ್ಷದಲ್ಲಿರಬೇಕಾದ್ರೆ ಅವಳು ಒಂದು ಭಿಕ್ಷೆಯನ್ನ ಬೇಡಿ ಅವರವರ ಮನೆಯಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡಿಕೊಂಡು ಕುಟುಂಬದ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹಾಕಿಕೊಂಡು ತಮ್ಮಂದಿರನ್ನ ಮತ್ತೆ ತಂಗಿಯರನ್ನ ಭಿಕ್ಷೆಯಿಂದ ಬೇಡಿದ ಅನ್ನದಿಂದ ಅವರನ್ನ ಸಾಕಿದ್ದಾರೆ. ಅಂತಹವರು ನಮ್ಮ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬಂದು ಹಲವಾರು ಪದವಿಗಳನ್ನು ಪಡೆದುಕೊಂಡು ನಂತರ ಸಮಾಜ ಸೇವೆಯನ್ನ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಒಂದು ವಿಶ್ವವಿದ್ಯಾಲಯದ ಸ್ಲೋಗನ್ ಅನ್ನ ನೋಡಿದ ತಕ್ಷಣ ಅವರಿಗೆ ಎಲ್ಲರಿಗೂ ಎಲ್ಲೆಡೆ ಶಿಕ್ಷಣ ಅನ್ನತಕ್ಕಂಥ ಏನೋ ಆಕಸ್ಮಿಕವಾಗಿ ಪೇಪರ್ ಅನ್ನ ಓದಬೇಕಾದ್ರೆ ಅವರು ಮುಕ್ತ ವಿಶ್ವವಿದ್ಯಾಲಯದ ಬಗ್ಗೆ ಒಂದು ಕೊಟೇಶನ್ ಅನ್ನ ಬಂದಿತ್ತಂತೆ. ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ ಜಾಹೀರಾತುಗಳು ಬರ್ತಾ ಇರಬೇಕಾದ್ರೆ ಆ ಸ್ಲೋಗನ್ ಅನ್ನ ನೋಡಿದಾಗ ಬಹಳ ಸಂತೋಷದಿಂದ ನೋಡಿ ನನಗೂ ಎಲ್ಲೋ ಒಂದು ಬೆಳಕು ಬಂತು ಅನ್ನುವ ಒಂದು ಪರಿಕಲ್ಪನೆಯೊಂದಿಗೆ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ. ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬಂದು ನಮ್ಮ ಗಾಂಧಿ ಭವನ ಇದೆ, ಗಾಂಧಿ ಭವನದ ಮುಂಭಾಗದಲ್ಲಿ ಅದು ಒಂದು ಸ್ಲೋಗನ್, ಎಲ್ಲರಿಗೂ ಎಲ್ಲೆಡೆ ಶಿಕ್ಷಣ, ಪ್ರತಿಯೊಬ್ಬರಿಗೂ ಶಿಕ್ಷಣ, ಮನೆ ಮನೆ ಬಾಗಿಲಿಗೆ ಶಿಕ್ಷಣ
ಅನ್ನುವ ಒಂದು ಧ್ಯೇಯವನ್ನ ಬರೆದಿರ್ತಕ್ಕಂಥದ್ದನ್ನ ನೋಡಿ ಬಹಳ ಸಂತೋಷಪಟ್ಟು ನಾನು ಯಾಕೆ ಆ ಒಂದು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿಗಳನ್ನ ಪಡಿಬಾರ್ದು ಅನ್ನತಕ್ಕಂಥ ಒಂದು ಛಲದಿಂದ ಮೊದಲಿಗೆ 10th ಅಲ್ಲಿ ಅವರು ಫೇಲ್ ಆಗಿರ್ತಾರೆ. ಆ 10th ಅಲ್ಲಿ ಇಂಗ್ಲಿಷ್ ಅನ್ನ ಪಾಸ್ ಮಾಡಿಕೊಂಡು ಆನಂತರ ನಮ್ಮ ಅಂದ್ರೆ ಆಗಿನ ಒಂದು ಪ್ರವೇಶಾತಿ ನಿಯಮಗಳು ಏನಿತ್ತು ಅಂತಂದ್ರೆ ನಮ್ಮಲ್ಲಿ 10th ಮುಗಿದವ್ರಿಗೆ 18 ವರ್ಷ ಆದವ್ರಿಗೆ ಡೈರೆಕ್ಟ್ ಆಗಿ BA ಒಂದು ಪದವಿಯನ್ನು ಪಡೀಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಆಗ ಆ ಹೆಣ್ಣು ಮಗಳು ಆ ಒಂದು BA ಪದವಿಯನ್ನು ತಗೊಳ್ತಾರೆ. ಅಲ್ಲೂ ಸಹ 2 ಸಲ ಇಂಗ್ಲಿಷ್ನಲ್ಲಿ ಫೇಲ್ ಆಗ್ತಾಳೆ. ನಂತರ ಅವರು MA ಇಂಗ್ಲೀಷನ್ನು ನಾನು ಯಾಕೆ ಮಾಡಬಾರ್ದು, ನಾನು BAನಲ್ಲಿ 2 ವರ್ಷ ನಾನು ಫೇಲ್ ಆಗಿದ್ರು ಸಹ MA ಇಂಗ್ಲೀಷನ್ನು ನಾನು ಮಾಡಲೇಬೇಕು ಅನ್ನತಕ್ಕಂಥ ಒಂದು ಛಲದಿಂದ ಆ ಹೆಣ್ಣು ಮಗಳು MA ಇಂಗ್ಲೀಷನ್ನೇ ಪಡಿತಾರೆ. ನಂತರದಲ್ಲಿ ಅವರು ಹಲವಾರು ಡಿಗ್ರಿಯನ್ನು ಪಡ್ಕೊಂಡು ಹೋಗ್ತಾರೆ. ಆವತ್ತು ಈ ಹೆಣ್ಣು ಮಗಳು ಭಿಕ್ಷಕಿಯಾಗಿದ್ದವಳು ನಂತರದ ದಿನಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ನಂತರ ಅವರು ಸಾವಿರಾರು ಹೆಣ್ಣು ಮಕ್ಕಳಿಗೆ ಸಮಾಜಕ್ಕೆ ಇವತ್ತು ಒಂದು ದಾರಿದೀಪವಾಗಿ ಬೆಳಗ್ತಾ ಇದ್ದಾರೆ. ಅವರೇ ನಮಗೆಲ್ಲರಿಗೂ ಸ್ಫೂರ್ತಿ, ಸಮಾಜಕ್ಕೆ ಸ್ಫೂರ್ತಿ. ಅಂತಹವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ನಾವು ಮಾತಾಡಿಸೋಣ. ಶ್ರೀಮತಿ ಮಂಜುಳಾಗೆ ಸ್ವಾಗತ. ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ನಿಮಗೆ ಸ್ವಾಗತ, ಸುಸ್ವಾಗತ. KSYಗೆ ನೀವು ಸೇರಲಿಕ್ಕೆ ಪ್ರಮುಖವಾದಂತಹ ಕಾರಣಗಳೇನು ಮೇಡಮ್? ನನಗೆ ಓದುವಂಥ ಆಸೆ ಅತಿಯಾಗಿತ್ತು. ಆದರೆ ನನಗೆ 2 ಮಕ್ಕಳಿದ್ರು. ಅವ್ರನ್ನ ಇಟ್ಕೊಂಡು ನಾನು ಎಲ್ಲೂ ಸ್ಕೂಲಿಗೋ ಕಾಲೇಜಿಗೋ ಹೋಗೋಕ್ಕಾಗ್ತಾ ಇರಲಿಲ್ಲ. ನನಗೆ ಓದಬೇಕನ್ನೋ ಆಸೆನ ಹೇಗೆ ಪೂರ್ತಿ ಮಾಡೋದು ಅಂತ ಗೊತ್ತೂ ಇರಲಿಲ್ಲ. ಆವಾಗ ನನಗೆ ನ್ಯೂಸ್ ಪೇಪರಲ್ಲಿ ಒಂದು ತೆಂಗಿನಕಾಯಿ ಪೀಸು ತಗೊಳ್ಳೋಕ್ಕೆ ಒಂದು ಪೇಪರ್ ಕಟ್ಟಿಕೊಡ್ತಾಯಿದ್ರು. ಆ ಪೇಪರಲ್ಲಿ ನನ್ನ ಪೇಪರ್ ಓದೋ ಹುಚ್ಚಿತ್ತು. ಅದರಲ್ಲಿ ಪೇಪರ್ ತೊಗೊಂಡು ಓದೋಕ್ಕೆ ಕಾಸಿರಲಿಲ್ಲ. ಈ ಅಂಗಡಿಲಿ ದಿನಸಿ ತೊಗೊಂಡ್ರೆ ಆ ಪೇಪರ್ ಸಿಗ್ತಾಯಿತ್ತು ನೋಡಿ. ಆ ಪೇಪರ್ನ ತೊಗೊಂಡು ಓದೋ ಹವ್ಯಾಸ ಇತ್ತು ನೋಡಿ. ಅಲ್ಲಿ ನನ್ನ ಜೀವನ ಶುರುವಾಗಿದೆ. ಆ ಪೇಪರ್ ತೊಗೊಂಡು ಓದುವಾಗ ಅದರಲ್ಲಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. SLC ಪಾಸಾದವ್ರಿಗೆ ಡಿಗ್ರಿ ಮಾಡ್ಕೋಬೋದು ಒಂದು ಅವಕಾಶ ಅಂತ ಇತ್ತು. ಸೊ ಹಾಗಾಗಿ ನಾನು KSYನ ಆಯ್ಕೆ ಮಾಡಿಕೊಂಡೆ. ಯಾಕೆಂದರೆ ಮಕ್ಕಳನ್ನ ಓದಿಸ್ಬೇಕು, ನಾನು ಕೆಲಸಕ್ಕೆ ಹೋಗಬೇಕು. ಓದೋ ಅವಕಾಶ ಸಾಧ್ಯವೇ ಇಲ್ವಲ್ಲ. ಆದರೆ ನಮ್ಮಂಥ ಓದೋ ಅವಕಾಶ ಹುಡುಕ್ತಾ ಇದ್ದ ಮಕ್ಕಳಿಗೆ ಇದೊಂದು ದೊಡ್ಡ ಅವಕಾಶವಾಗಿತ್ತು. ಹಾಗಾಗಿ ನಾನು KSYನ ಆಯ್ಕೆ ಮಾಡಿಕೊಂಡೆ. ಯಾವ ವರ್ಷದಲ್ಲಿ ನೀವು? ನಾನು 2000ರಲ್ಲಿ ಮ್ಯಾಮ್. 1998ರಲ್ಲಿ ಮ್ಯಾಮ್. 96ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರತ್ಯೇಕ ಆಯಿತು. 98ರಲ್ಲಿ ತಾವು ಅಡ್ವರ್ಟೈಸ್ಮೆಂಟ್ ಅನ್ನು ನೋಡಿ ನೀವು ನಮ್ಮ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಆದ್ರಿ. ಯಾವ ಕೋರ್ಸ್ ತಗೊಂಡ್ರಿ ಮೇಡಮ್ ನೀವು? BA ಮ್ಯಾಮ್. SSLC ಆದಮೇಲೆ ಇಲ್ಲಿ BPP ಎಕ್ಸಾಮ್ ಕೊಡ್ತಾರೆ. ಯಾಕಂದರೆ ಸೆಕೆಂಡ್ PUC ಎಕ್ಸಾಮ್ ಇರಲ್ಲ ಅಂತ BPP ಎಕ್ಸಾಮ್ ಕೊಡ್ತಾರೆ. ಅದು ಪಾಸ್ ಆದರೆ ನಮಗೆ BA ಕೊಡ್ತಾರೆ. ಸೊ ಆವಾಗ ನಾನು BA ಮಾಡ್ಕೊಂಡಿದ್ದೆ. BAನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳನ್ನು ಓದಿದ್ರಿ? ನಮ್ಮ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಇತ್ತು, ಸೋಷಿಯಾಲಜಿ ಇತ್ತು. ಇದು 2 ಲ್ಯಾಂಗ್ವೇಜ್ ಇತ್ತು. ಒಟ್ಟು 5 ಸಬ್ಜೆಕ್ಟ್ ಇತ್ತು. KSYನಲ್ಲೇ ಓದಬೇಕು ಅನ್ನೋದು ಒಂದು ಹಂಬಲ ನಿಮಗೆ. ಯಾಕೆ ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ಓದ್ಬೋದಾಯಿತು. ಜೊತೆಗೆ ನಮ್ಮದು SLM ಲೆಸನನ್ನು ನಾವು ನಿಮ್ಮ ಮನೆಗೆ ಕಳಿಸ್ತಾ ಇದ್ವಿ. ಬಹಳ ಉತ್ತಮವಾದಂಥ ಲೆಸನ್ಗಳು ಅಂತ ತಾವೇ ಬಹಳ ಕಡಿಮೆ ಇತ್ತು. ಆಗ ಬಹುಶಃ 2,500-3,000 ರೂಪಾಯಿ ಫೀಸ್ ಇತ್ತು ಅಂದಿನ ಕಾಲಘಟ್ಟದಲ್ಲಿ, 2000ರಲ್ಲಿ. ಸೊ ಅದರಿಂದ ನೀವು ಯಾರ ಒಂದು ಪ್ರೇರಣೆಯಿಂದ ನೀವು ಇಲ್ಲಿಗೆ ಬರಬೇಕು ಅನ್ನಿಸ್ತು? ಯಾರು ನಿಮಗೆ ಅದಕ್ಕೆ ಸ್ಫೂರ್ತಿಯಾದಂಥವರು? ಇಲ್ಲಿಗೆ ಬರಬೇಕು ಅಂತ ನನಗೆ ಯಾರೂ ಹೇಳಿಲ್ಲ. ನಾನು ಪೇಪರಿಂದನೇ ನನಗೆ ಗೊತ್ತಾಗಿದ್ದು KSY ಅಂತ. ನಾನು ನೋಡೋದಕ್ಕೆ ಬಂದೆ. KSY ಹೇಗಿದೆ, ಯಾವ ಥರ ಇದೆ, ನಾನು ಇಲ್ಲಿ ಓದೋಕ್ಕಾಗುತ್ತಾ ಅಂತ ನಾನು ನೋಡೋಕ್ಕೆ ಬಂದಾಗ KSY ಅಟ್ಮಾಸ್ಫಿಯರೇ ನನಗೆ ಮೋಟಿವೇಶನ್ ಆಯಿತು. ಇಲ್ಲಿನ ಪರಿಸರನೇ ನನ್ನನ್ನು ಓದಲೇಬೇಕು, ಓದೋಕ್ಕಾಗುತ್ತೆ, ಎಲ್ಲರಿಗೂ ಶಿಕ್ಷಣ, ಎಲ್ಲೆಡೆ ಶಿಕ್ಷಣ ಅನ್ನೋ ಒಂದು ಸ್ಲೋಗನ್ ಇದೆಯಲ್ವಾ, ಅದು ನನಗೆ ತುಂಬ ಸ್ಫೂರ್ತಿ ಕೊಡ್ತು. ಗಾಂಧಿ ಭವನದಲ್ಲಿ ನಾನು ವಿಶ್ರಾಂತಿ ತಗೊಳ್ಳೋದಕ್ಕೋಸ್ಕರ ಅಲ್ಲಿ ಕೂತ್ಕೊಂಡೆ. ಮಹಾತ್ಮ ಗಾಂಧೀಜಿ ನನಗೆ ತುಂಬ ಇಷ್ಟ. ನಾನು ಅವರ ಅನುಯಾಯಿ. ನಾನು ಅಲ್ಲ ಪ್ರತಿಮೆ ಇತ್ತು, ಅದು ನಮಸ್ಕಾರ ಮಾಡೋಕ್ಕೆ ಹೋದಾಗ ಅಲ್ಲಿ ಬರೆದಂಥ ವಿಷಯಗಳು ನನ್ನನ್ನು ಈ KSYನೇ ಬೇಕು, ಬ್ಯಾಂಗ್ಳೂರು ಯೂನಿವರ್ಸಿಟಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ನನ್ನನ್ನು ಪೂರ್ತಿಯಾಗಿ ನಾನು ಇಲ್ಲೇ ರೂಢಿಸ್ಕೋಬೇಕು ಅಂತ ನಾನು ಇಲ್ಲೇ ನಿರ್ಧಾರ ಮಾಡಿದೆ. ಬಹಳ ಸಂತೋಷ. ನೆಕ್ಸ್ಟ್ ನಮ್ಮ KSYನಲ್ಲಿ ಎಷ್ಟು ಪದವಿಗಳನ್ನು ನೀವು ಮಾಡ್ಕೊಂಡಿದ್ದೀರಾ? ನಾನು BA,
MA MBA ಲಾ, ಈಗ MSW ಮಾಡ್ತಾ ಇದ್ದೀನಿ. PhDನೂ 2 ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಖಂಡಿತವಾಗಿ ನಿಮ್ಮ ಆಸೆ ನೆರವೇರುತ್ತೆ. ನಂತರದ ದಿನಗಳಲ್ಲಿ ನೀವು KSYನಲ್ಲಿ ಇಷ್ಟು ಪದವಿಗಳನ್ನು ಪಡ್ಕೊಂಡ್ರಲ್ಲ, ಆ ನಂತರದ ದಿನಗಳಲ್ಲಿ ನೀವು ಯಾವ ಕೆಲಸಗಳನ್ನು ನಿರ್ವಹಣೆ ಮಾಡಿದ್ರಿ? ನೀವೇನಾದರೂ ಸರ್ಕಾರಿ ಕೆಲಸಕ್ಕೆ ಹೋದ್ರಾ ಅಥವಾ ಇಲ್ವಾ? ಅದ್ರ ಬಗ್ಗೆ ಏನು ನೀವು? ನಾನು KSYU ಬರೋಕ್ಕಿಂತ ಮೊದಲು ಒಂದು ಶಾಲೆಯಲ್ಲಿ ಡೈರಿ ಬರೆಯೋಕ್ಕೆ ಹೋಗ್ತಾ ಇದ್ದೆ. LKG ಮಕ್ಕಳಿಗೆ LKG ಟೀಚರ್ಗೆ ಅಸಿಸ್ಟೆಂಟ್ ಟೀಚರ್ ಆಗಿ, ಯಾಕಂದರೆ SLC ಪಾಸ್ ಆಗಿತ್ತಲ್ವಾ, ಆವಾಗ ಹೋಗ್ತಾ ಇದ್ದೆ. ನಾನು ಯಾವಾಗ BA ಕಂಪ್ಲೀಟ್ ಮಾಡಿದ್ನೋ, KSYUನಲ್ಲಿ BA ಕಂಪ್ಲೀಟ್ ಆಯಿತು ನನ್ನನ್ನು ಇಮಿಡಿಯೇಟಾಗಿ 7ನೇ ಕ್ಲಾಸ್ಗೆ ನನ್ನ ಪ್ರಿನ್ಸಿಪಾಲು ಆಯ್ಕೆ ಮಾಡಿಕೊಂಡ್ರು. ನಾನು ಒಂದು ಸಾಧಾರಣ LKG ಟೀಚರ್ಗೆ ಡೈರಿ ಬರಿತಾ ಇದ್ದಿದ್ದು ನಾನು, ಯಾವಾಗ ನನಗೆ ಡಿಗ್ರಿ ಸಿಕ್ತೋ ಆ ಡಿಗ್ರಿ ಮೇಲೆ ನನಗೆ ಅಷ್ಟೊಳಗಡೆ ನನ್ನ ನಾಲೆಜ್ ನಾನು ಇಂಪ್ರೂವ್ ಮಾಡಿಕೊಂಡೆ. ಅರಿವೇ ಗುರು ಅಂತ ಈಗ ನಮ್ಮ ಗುರುಗಳು ಹೇಳ್ತಾ ಇದ್ದಾರಲ್ವ, ಆ ಥರ ನನ್ನ ಅರಿವನ್ನ ಕೂಡಿಸ್ತು. ಹಾಗಾಗಿ ನನಗೆ LKGಯಿಂದ ಡೈರೆಕ್ಟು 7th ಸ್ಟ್ಯಾಂಡರ್ಡ್ ಮಟ್ಟಕ್ಕೆ ಪಾಠ ಮಾಡುವಷ್ಟು ನನ್ನ ಸ್ಫೂರ್ತಿ ಕೊಟ್ಟು, ನಾನು ಆಗುತ್ತೆ ಅನ್ನೋ ಒಂದು ಮಟ್ಟವನ್ನು ನನ್ನ ಡಿಗ್ರಿ ನನಗೆ ಸಹಾಯ ಮಾಡಿ ಕ್ರೈಸ್ಟ್ ಗ್ಲೋಬಲ್ ಶಾಲೆಯಲ್ಲಿ ನಾನು ಟೀಚರ್ ಆಗಿ ಕೆಲಸ ಮಾಡಿದೆ. ನೀವು ಪದವಿಯನ್ನು ಪಡೆದ ನಂತರ ನೀವು BA ಮಾಡ್ಕೊಂಡ್ವಿ ಅಂತ ಹೇಳಿದ್ರಿ. BA ಪಡೆದ ತಕ್ಷಣ ನೀವು ಯಾಕೆ B.Ed ಶಿಕ್ಷಕಿ ನೀವು ಆಗಲೇ ಪ್ರೈಮರಿ ಶಾಲಾ ಶಿಕ್ಷಕಿ ಆದ್ರಿ ಅಂತ ಹೇಳಿದ್ರಿ. ಆಗ ಯಾಕೆ ನೀವು B.Ed ಮಾಡಬೇಕು ಅಂತ ಆಲೋಚನೆ ಬಂತ ನಿಮಗೆ? ಬಂತು ಮ್ಯಾಮ್. B.Ed ತುಂಬ ಕಷ್ಟ ಅನ್ನೋ ಒಂದು ಭಾವನೆ ನನ್ನಲ್ಲಿ ಇತ್ತು. ಆವಾಗ ಸೆಕೆಂಡ್ PUC ನಾನು ಮಾಡಿರಲಿಲ್ಲ, SSLC ಮೇಲೆ ಡೈರೆಕ್ಟಾಗಿ ಕೊಟ್ಟರು. B.Edಗೆ ಸೆಕೆಂಡ್ PUC ಬೇಕು. ನಾನು BA ಮುಗಿಸೋಷ್ಟಕ್ಕೆ 4-5 ವರ್ಷ ಗ್ಯಾಪ್ ಬಂತಲ್ವ, ಅಷ್ಟರಲ್ಲಿ ಸೆಕೆಂಡ್ PUC ಕಂಪಲ್ಸರಿ ಮಾಡಿಬಿಟ್ರು ಇಲ್ಲಿ KSYಯಲ್ಲಿ. SSLC ಸೆಕೆಂಡ್ PUC ಬೇಕು ಅಂತ. ಸೊ ಹಂಗಾಗಿ B.Ed ನನಗೆ ಕಷ್ಟ ಅನ್ನೋ ಭಯ ಇತ್ತು. ಇವಾಗ ಸೈನ್ಸ್ ಕೊಟ್ಟರು ಓದ್ತೀನಿ, ಆವಾಗ ಭಯದಿಂದ ನಾನು B.Ed ಬಿಟ್ಬಿಟ್ಟು MA ತಗೊಂಡ್ಬಿಟ್ಟೆ ನಾನು. ಹಾಗಾಗಿ ನನಗೆ ಸಮಾಜ ಸೇವಕಿ ಆಗಬೇಕು ಅನ್ನೋ ಬದಲಾವಣೆಯೂ ಬಂದಿತ್ತು. ಸೊ ಹಂಗಾಗಿ ನಾನು MA ತಗೊಂಡ್ಬಿಟ್ಟಿದ್ದೆ ಮ್ಯಾಮ್. KSY ಬಗ್ಗೆ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಏನು? ಮ್ಯಾಮ್, ಇದನ್ನು ಪದಗಳಲ್ಲಿ ಹೇಳೋದಕ್ಕೆ ಆಗೋದೇ ಇಲ್ಲ. ಅದು ನನ್ನ ತಾಯಿ ಮನೆ ಮ್ಯಾಮ್. ಒಂದೇ ಮಾತು, ಎಲ್ಲ ಹೆಣ್ಣಿಗೂ ತಾಯಿ ಮನೆ ಅಂತ ಹೇಳಿದ್ರೆ, ಒಂದು ಎಷ್ಟೇ ಶ್ರೀಮಂತರ ಗಂಡನ ಮನೆಗೆ ಹೋಗಿದ್ರು ತನ್ನ ತಾಯಿ ಮನೆಯಲ್ಲಿ ಕೊಡೋ ಗಂಜಿಗಿಂತ ದೊಡ್ಡ ಶ್ರೇಷ್ಠತೆ ಇರೋದಿಲ್ಲ ಹೆಣ್ಮಕ್ಳಿಗೆ. ಅದೇ ಥರನೇ ನನ್ನ ಜೀವನದಲ್ಲಿ ನನಗೆ ಯಾರೂ ಇಲ್ಲ. ನಾನು ಒಬ್ಬಳೇ, ನನಗೆ ಅಂತ ಒಂದು ಜೀವನ ನಾನು ಕಟ್ಕೊಂಡಿಲ್ಲ. ನಾನು ಮೈಸೂರಿಗೆ ಬರಬೇಕು ಅಂದರೆ KSYಯಿಂದನೇ ಬರಬೇಕು. KSY ಯಾವತ್ತು ಕರೆಯುತ್ತೆ ನನ್ನ ಅನ್ನೋ ಒಂದು ಆಸೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೆ ಮ್ಯಾಮ್. ಇದು ನನ್ನ ತವರು ಮನೆ ಇದ್ದ ಹಾಗೆ ಮ್ಯಾಮ್. ಯಾರೂ ಗೊತ್ತಿಲ್ಲ. ಇಲ್ಲಿ ವಿಶೇಷ ಏನಂದರೆ, ಇಲ್ಲಿ ಯಾರೂ ನನ್ನ ಜೊತೆ ಮಾತಾಡಲ್ಲ, ಯಾರೂ ಇರಲ್ಲ, ಅಣ್ಣ ತಮ್ಮಂದು ಸಂಬಂಧಿಕರು ಯಾರೂ ಇರಲ್ಲ. ಆದರೆ ಇಲ್ಲಿ ಬಂದರೆ ಮಾತ್ರ ನಾನು ಸಂತೋಷವಾಗಿರೋದು. ತಾಯಿ ಮನೆಗೆ ಬಂದ ಹಾಗೆ ನನಗೆ ಖುಷಿ ಕೊಡುತ್ತೆ ಮ್ಯಾಮ್ ಈ ವಾತಾವರಣ. ಖಂಡಿತವಾಗಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಒಂದು ದೇಗುಲ, ಒಂದು ದೇವಾಲಯ ಇದ್ದ ಹಾಗೆ. ನೀವು ಈಗ ತಾನೇ ಹೇಳಿದ್ರಿ ನನ್ನ ತವರ ಮನೆ ಅಂತ. ಸತ್ಯವಾಗ್ಲೂ ಲಕ್ಷಾಂತರ ಜನರು, ಸಾವಿರಾರು ಮಂದಿ ವಿದ್ಯಾರ್ಥಿಗಳು 96ರಿಂದ ಇಲ್ಲಿವರೆಗೆ ಸುಮಾರು 30, 40, 50 ಸಾವಿರ ವಿದ್ಯಾರ್ಥಿಗಳು ಇಲ್ಲಿಂದ ಪದವಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಎಲ್ಲ ವಿಭಿನ್ನವಾದಂಥ ಒಂದು ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಖಾಸಗಿಯಾಗಿ ಆಗಿರ್ಬೋದು, ಸರ್ಕಾರಿ ಒಂದು ಉದ್ಯೋಗ ಆಗಿರ್ಬೋದು, ಎಲ್ಲವನ್ನೂ ಮುಡಿಗೇರಿಸ್ಕೊಂಡಿರ್ತಾರೆ. ನಿಜಕ್ಕೂ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇವತ್ತು ಎಮ್ಮರವಾಗಿ ಬೆಳೆದಿದೆ. ಬಹಳ ಚಿಕ್ಕದಾಗಿದ್ದಂತಹ ಒಂದು ಮುಕ್ತ ವಿಶ್ವವಿದ್ಯಾಲಯ ಇವತ್ತು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಗೆ ಈಕ್ವಲ್ ಆಗಿ ನಮ್ಮ ವಿಶ್ವವಿದ್ಯಾಲಯ ನಮ್ಮ ಕರ್ನಾಟಕದಲ್ಲಿ ಸಾಗ್ತಾ ಇದೆ ಅಂದರೆ ನಿಜಕ್ಕೂ ಅದು ನಿಮ್ಮಂಥ ವಿದ್ಯಾರ್ಥಿಗಳು ನಮ್ಮಲ್ಲಿಗೆ ಬಂದು ಈ ಥರ ಓದ್ಕೊಂಡು ಮುಂದೆ ಉತ್ತಮವಾದಂಥ ಒಂದು ಸಮಾಜ ಸೇವಕರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, IAS ಆಗಿರ್ಬೋದು, ಈ ರೀತಿಯಾದಂಥ ವಿಭಿನ್ನವಾದಂಥ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆಲ್ಲ ಒಂದು ಮುಖ್ಯ ಕಾರಣ ನಮ್ಮಲ್ಲಿರ್ತಕ್ಕಂಥ ಮಾನ್ಯ ಕುಲಪತಿರು, ಆಡಳಿತ ವರ್ಗ, ಸಿಬ್ಬಂದಿ, ನಮ್ಮ ಒಂದು ಉಪನ್ಯಾಸಕ ವೃಂದ
ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗ ಸತತವಾಗಿ ಬೆಳಗ್ಗೆ 10 ಗಂಟೆಯಿಂದ 5:30ವರೆಗೂ ಪ್ರತಿಯೊಬ್ಬರು ಅವರದೇ ಆದಂಥ ಒಂದು ಶ್ರಮ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಇದೆ. ಅದೆಲ್ಲ ಒಂದು ಇದಕ್ಕೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರನೇ ನಮ್ಮ ಮುಕ್ತ ವಿಶ್ವವಿದ್ಯಾಲಯ ಇರೋದು. ಹಾಗಾಗಿ ಬಹಳ ಖುಷಿಯಾಯಿತು ತಾವು ಬಂದು ನಮ್ಮ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ MSW ಪದವಿಯನ್ನು ಪಡ್ಕೊಂಡು ಮುಂದೆ ನೀವು ಈಗಾಗಲೇ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ. ಈಗಾಗಲೇ ಹೇಳಿದಾಗೆ ವೃದ್ಧಾಶ್ರಮವನ್ನು ಮಾಡ್ತಾ ಇದ್ದೀರಿ. ಹಲವಾರು ವಿದ್ಯಾರ್ಥಿಗಳಿಗೆ ನೀವು ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೀರಿ. ಹಾಗಾಗಿ ಇನ್ನು ಮುಂದೆ ನಿಮಗೆ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ದೇವರು ನಿಮಗೆ ಕೊಡಲಿ. ಒಳ್ಳೆಯ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಪ್ರಜೆಯಾಗಿ ಬದುಕ್ರಿ ಅಂತ ಹೇಳ್ತಾ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕಡೆಯಿಂದ ನಮ್ಮ ಮಾನ್ಯ ಕುಲಪತಿಯವರ ಕಡೆಯಿಂದ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.